ನಾನಿವತ್ತು ರಾಮನಗರದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಇದ್ದೀನಿ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಕ್ಷೇತ್ರದಲ್ಲಿರುವಂಥ ಮೊರಾರ್ಜಿ ದೇಸಾಯಿ ಶಾಲೆಯ ನೋಟ ನಿಮ್ಗೆ ರಾಜ್ಯದಲ್ಲಿ ಎಲ್ಲೂ ಸಿಗ್ಲಿಕ್ಕಿಲ್ಲ ಅನ್ಸುತ್ತೆ. ನೋಡಿ, ಇದುವೇ ತರಗತಿಗಳು. ಇಲ್ಲೇ ಮಕ್ಕಳು ಓದಬೇಕು, ಇಲ್ಲೇ ವಾಸ ಮಾಡಬೇಕು, ಇಲ್ಲೇ ತಮ್ಮ ಭವಿಷ್ಯನ ರೂಪಿಸಬೇಕು. ಇದೊಂದು ಕಲ್ಯಾಣ ಮಂಟಪ. ಕಲ್ಯಾಣ ಮಂಟಪವನ್ನೇ ಸಂಪೂರ್ಣವಾಗಿ ತರಗತಿ ರೀತಿಯಲ್ಲಿ ಇದು ಮಾಡಿದ್ದಾರೆ. ಇದು ಮಕ್ಕಳು ವಾಸ ಇರುವಂಥ ಜಾಗ ಅಂತೆ. ಹೇಗಿದೆ ನೋಡಿ, ಒಂದು ಬೆಡ್ ಇಲ್ಲ, ಒಂದು ಕಾಟ್ ಇಲ್ಲ. ಇದೇ ರೀತಿ ಅತ್ಯಂತ ಕೆಟ್ಟದಾಗಿ ನಿರ್ವಹಿಸಿರುವಂಥ ಸ್ವಚ್ಛತೆ ಇಲ್ಲ. ಇಲ್ಲಿಲ್ಲೇ ಮಲಗಬೇಕು. ಒಂದು ಕುರಿಗಳನ್ನು ಸಾಕ್ತೀವಲ್ಲ, ಈ ಇಡೀ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ 208 ವಿದ್ಯಾರ್ಥಿಗಳಿದ್ದಾರೆ. 208 ವಿದ್ಯಾರ್ಥಿಗಳನ್ನು ಈ ರೀತಿ ಕುರಿಗಳ ರೀತಿಯಲ್ಲಿ ನೋಡ್ಕೊಳ್ತಿದ್ದಾರೆ. ಯಾವ ರೀತಿ ಇಲ್ಲಿ ಮಕ್ಕಳನ್ನು ಒಂದು ಭವಿಷ್ಯದ ಪ್ರಜೆಯನ್ನು ರೂಪಿಸಬೇಕು ಅಂತ ಯಾವ ವಾತಾವರಣ ಕೂಡ ಈ ಶಾಲೆಯಲ್ಲಿ ಕಾಣ್ತಾ ಇಲ್ಲ. ಇದಕ್ಕೆ ಸಚಿವರಾಗಿರುವಂಥ ಆಂಜನೇಯವರು ಉತ್ತರ ಕೊಡಲೇಬೇಕಾಗಿದೆ. ಕ್ಲಾಸ್ ರೂಮ್ಸ್ ಹೇಗಿದೆ ನೋಡಿ, ಕ್ಲಾಸ್ ರೂಮ್ಸ್ ಆ್ಯಕ್ಚುಲಿ ಇದಿರೋದು ಕಲ್ಯಾಣ ಮಂಟಪದಲ್ಲಾಗಿರೋದ್ರಿಂದ ಇಲ್ಲಿರುವ ಹಾಲ್ಗಳನ್ನೇ ಅಲ್ಲಲ್ಲೇ ಒಂದು ಕ್ಲಾಸ್ ರೂಮ್ ಮಾಡಿದ್ದಾರೆ. ಡಬ್ಬ ಓಪನ್ ಮಾಡ್ಕೊಂಡು ಮಾಡಿದ್ದಾರೆ. ಇದು ನೋಡಿ ಕ್ಲಾಸ್ ರೂಮ್ ಹೆಂಗಿದೆ. ಇಲ್ಲೇ ಪೈಪ್ ಇದೆ, ಇಲ್ಲೇ ಎಲ್ಲ ಮುರಿದು ಹೋದಂಥ ವಸ್ತುಗಳಿವೆ. ಇದನ್ನೇ ಕ್ಲಾಸ್ ರೂಮ್ ಅಂತ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಇದನ್ನೇ ಕ್ಲಾಸ್ ರೂಮ್ ಅಂತ ತಿಳ್ಕೊಂಡು ವಿದ್ಯಾಭ್ಯಾಸ ಮಾಡಬೇಕಂತೆ ನಮ್ಮ ಕರ್ನಾಟಕ ಸರ್ಕಾರ ಹೇಳ್ತಿರೋದು. ಇದು ಮಕ್ಕಳಿಗೆ ಪ್ರತಿದಿನ ಕೊಡುವಂಥ ಆಹಾರದ ಮೆನು ಚಾರ್ಟ್. ಇಷ್ಟೊಂದು ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂತ ನಾವು ಕಿಚನಲ್ಲಿ ನೋಡಿದಾಗ ಬರೀ ಸಾಂಬಾರು ಅನ್ನ ಒಂದಿತ್ತು, ಬೇರೆ ಏನೂ ಇರಲಿಲ್ಲ. ಈ ಒಂದು ಕ್ಲಾಸ್ ರೂಮಿಗೆ ಬನ್ನಿ. ಮಾಜಿ ಮುಖ್ಯಮಂತ್ರಿಗಳು ಮತ್ತು ಈಗ ಶಾಸಕರಾಗಿರುವಂಥ ಮತ್ತು ಯುವಕರ ಭವಿಷ್ಯದ ಬಗ್ಗೆ ಸಾಕಷ್ಟು ಕನಸುಗಳನ್ನು ಬಿತ್ತುವಂಥ ಕುಮಾರಸ್ವಾಮಿಯವರ ಕ್ಷೇತ್ರದಲ್ಲಿರುವಂಥ ಒಂದು ತರಗತಿ ಇದು. ಇದನ್ನು ತರಗತಿ ಅನ್ನಬೇಕೋ ಅಥವಾ ಇದನ್ನು ದೊಡ್ಡಿ ಅನ್ನಬೇಕೋ ಏನೋ ಗೊತ್ತಿಲ್ಲ. ನೋಡಿ, ತಲೆದಿಂಬು, ಬೆಡ್ಶೀಟು ಎಲ್ಲವೂ ಇದೆ. ಮಾಜಿ ಮುಖ್ಯಮಂತ್ರಿಗಳಿಗೆ ನಾಚಿಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅವರ ಮಕ್ಕಳನ್ನು ಇದೇ ರೀತಿ ಓದಿಸ್ತಾರಾ? ಇದು ಹುಡುಗಿಯರ ಕೋಣೆಗಳು. ಒಳ್ಳೆ ಗುಹೆ ಥರ ಇದೆ. ಈ ಒಟ್ಟು ಒಂದು ಇದನ್ನು ನೋಡಿದಾಗ, ನಾವು ವಸತಿ ಶಾಲೆ ನೋಡಿದಾಗ ಗಾಳಿ ಬೆಳಕಿಲ್ಲದ ಗುಹೆ ಥರ ಈ ಒಂದು ಶಾಲೆಯನ್ನು ಇಟ್ಟಿದ್ದಾರೆ. ನಿಜವಾಗ್ಲೂ ಬೇಸರ ಆಗುತ್ತೆ ಈ ಮಕ್ಕಳ ಪರಿಸ್ಥಿತಿ ನೋಡುವಾಗ. 64 ಹುಡುಗಿಯರಿಗೆ 2 ಟಾಯ್ಲೆಟ್. ಆ ಟಾಯ್ಲೆಟ್ ಸ್ಥಿತಿ ಕೂಡ ಒಳಗೆ ಹೋದ್ರೇ ವಾಂತಿ ಬರೋ ರೀತಿಯಲ್ಲಿದೆ. ನೀರು ಕೂಡ ಸರಿಯಾಗಿ ಬರ್ತಿಲ್ಲ ಅನ್ನೋದನ್ನು ಗೊತ್ತಾಗಿದೆ. ಯಾಕಂದರೆ ಇಂಥ ಟಬ್ಬಲ್ಲಿ ಇಟ್ಟಿದ್ದಾರೆ. ನಲ್ಲಿ ಹುಡುಗಿಯರು ಇರುವಂಥ ಹಾಸ್ಟೆಲಲ್ಲಿ ನೀರೂ ಇಲ್ಲ. ಮುಖ್ಯಮಂತ್ರಿಗಳ, ಸಚಿವರ, ಶಾಸಕರ, ಮಾಜಿ ಮುಖ್ಯಮಂತ್ರಿಗಳ ಹೆಣ್ಣು ಮಕ್ಕಳನ್ನು ಇಲ್ಲಿ 1 ತಿಂಗಳು ಓದಕ್ಕೆ ಬಿಡಬೇಕು. ಆಗಾಗ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಓದೋ ಮಕ್ಕಳ ಕಷ್ಟ ಏನು ಅಂತ. ಈ ವಸತಿ ಶಾಲೆಯ ಒಂದು ವಿಚಿತ್ರ ಗೊತ್ತಾ? ಈ ವಸತಿ ಶಾಲೆಯಲ್ಲಿ ಹೆಣ್ಮಕ್ಳನ್ನ ಗಂಡು ಮಕ್ಕಳನ್ನ ಒಂದೇ ಕಡೆ ಇರಿಸಲಾಗಿದೆ. ಯಾವುದೇ ಹೆಣ್ಣು ವಾರ್ಡನ್ ಇಲ್ಲ, ಯಾರೂ ಇಲ್ಲ. ಆದರೆ ಯಾವುದೇ ಸುರಕ್ಷತೆ ಇಲ್ಲದೆ ಅದು ಎಂಥ ಧೈರ್ಯದಲ್ಲಿ ಒಟ್ಟಿಗೆ ಇರಿಸಿದ್ದಾರೆ ಅನ್ನುವಂಥದ್ದು ನಿಜವಾಗ್ಲೂ ಒಂದು ಚಮತ್ಕಾರಿ ವಿಷಯ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಕ್ಷೇತ್ರದಲ್ಲೇ ಇಷ್ಟೊಂದು ಅಸುರಕ್ಷಿತ, ಅವ್ಯವಸ್ಥೆಯ ಮೊರಾರ್ಜಿ ದೇಸಾಯಿ ಶಾಲೆ ಇರೋದು ನಾಚಿಕೆಗೇಡಿನ ವಿಚಾರ. ಇನ್ನು ರಾಮನಗರ ಜಿಲ್ಲೆಯಲ್ಲಿರೋ ಹೆಚ್ಚಿನ ಸರ್ಕಾರಿ ವಸತಿ ಶಾಲೆ ಹಾಗೂ ವಸತಿ ನಿಲಯಗಳು ಬಾಡಿಗೆ ಕಟ್ಟಡಗಳಲ್ಲಿವೆ. ಶಿಥಿಲಾವಸ್ಥೆಯಲ್ಲಿರೋ ಆ ಕಟ್ಟಡಗಳಲ್ಲಿ ನೀರು, ಶೌಚಾಲಯ ಸೇರಿದಂತೆ ಯಾವ ಸೌಕರ್ಯಗಳೂ ಇಲ್ಲ. ಅದೊಂದು ದೊಡ್ಡ. ಇದಕ್ಕೆ ಇಲ್ಲಿವೆ ನೋಡಿ ಉದಾಹರಣೆಗಳು. ನೊಂದ ಮನಸ್ಸುಗಳು ಯಾವಾಗಲೂ ಮೌನ. ಹೌದು, ಈ ಹಾಸ್ಟೆಲಲ್ಲಿ ಇದ್ದು ಬೆಂದು ನೊಂದು ಬರೆದಂಥ ವಾಕ್ಯದಂತಿದೆ. ಇದು ಮೆಟ್ರಿಕ್ ನಂತರದ ಹುಡುಗರು ಓದಿ ಬೆಳಿಬೇಕಾದಂಥ ಹಾಸ್ಟೆಲ್ನ ಒಂದು ಚಿತ್ರಣ. ಸರ್ಕಾರಿ ಗೋಡೌನ್ಗಿಂತ ಕೆಟ್ಟದಾಗಿದೆ ಈ ಒಂದು ಹಾಸ್ಟೆಲ್. ಬಡ ಮಕ್ಕಳ ಹೆಸರಲ್ಲಿ ಸರ್ಕಾರ ಸಾವಿರಾರು ಕೋಟಿ ಹಣ ಅನುದಾನ ಮಾಡುತ್ತೆ. ಆದರೆ ಆ ಅನುದಾನ ಎಲ್ಲಿಗೆ ಹೋಗುತ್ತೆ? ಯಾಕೆ ಇಲ್ಲಿ ಕಾಟ್ಗಳಿಗೆ ಬೆಡ್ ಇಲ್ಲ? ಯಾಕೆ ವ್ಯವಸ್ಥೆ ಇಲ್ಲ? ಹಾಗಾದರೆ ಆ ಹಣ ಎಲ್ಲಾಯಿತು? ಎಲ್ಲ ಅಧಿಕಾರಿಗಳು ಗುಳುಂ ಮಾಡಿದ್ರ? ಇನ್ನು ರಾಮನಗರದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಈ ಹಾಸ್ಟೆಲ್ ಹುಡುಗರ ನೋವು ಕೇಳಿದಾಗ ಕಣ್ಣಲ್ಲಿ ನೀರು ಬರುತ್ತೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಕ್ಷೇತ್ರದ ಇನ್ನೊಂದು ಹಾಸ್ಟೆಲ್ನ ಅವ್ಯವಸ್ಥೆನ ತೋರಿಸ್ತೇನೆ. ಇದು ರೇಷ್ಮೆ
ಗೂಡಾಗಿ ಅಂದರೆ ರೇಷ್ಮೆ ಗೂಡು ತೆಗೆಯುವಂಥ ಒಂದು ಜಾಗನ ಈಗ ಮಕ್ಕಳಿಗೆ ಅಂದರೆ ಮೆಟ್ರಿಕ್ ನಂತರದ ಮಕ್ಕಳಿಗೆ ವಾಸವಾಗಲಿಕ್ಕೆ ವಸತಿ ಒಂದು ಗೃಹ ಮಾಡಿದ್ದಾರೆ. ಇಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅಂತ ಹುಡುಗರ ಹತ್ರನೇ ಕೇಳೋಣ. ಹೆಂಗಿದೆ ವ್ಯವಸ್ಥೆ? ನಿಮಗೆ ಒಂದು ಶಿಕ್ಷಣಕ್ಕೆ ಪೂರಕವಾದ ವಾತಾವರಣ ಇದೆಯಾ ಇಲ್ಲಿ? ಮೇಡಮ್ ಹೇಳಬೇಕು ಅಂದರೆ ಓದ್ಕೊಳ್ಳೋಕ್ಕೆ ನಮಗೆ ತುಂಬ ತೊಂದರೆ ಆಯ್ತದೆ. ಆಮೇಲೆ ಗ್ರಂಥಾಲಯದ ವ್ಯವಸ್ಥೆ ಇಲ್ಲ. ಈ ಹಾಸ್ಟೆಲಲ್ಲಿ ಗೋರ್ಮೆಂಟ ಅಡುಗೆ ಸಹಾಯಕರಿಲ್ಲ. ಆದ ಕಾರಣ ಇಲ್ಲಿ ಕ್ಲೀನಾಗಿರೋ ವ್ಯವಸ್ಥೆ ನಮ್ಮ ಸೌಲಭ್ಯ ಯಾವುದೇ ಕಾರಣ ಒದಗಿಸ್ತಾ ಇಲ್ಲ. ಅಂದರೆ ಸ್ವಚ್ಛತೆನೇ ಇಲ್ಲ ಮೇಡಮ್. ಆಮೇಲೆ ಬಾತ್ರೂಮ್ಗಳು ಕಡಿಮೆ ಐತೆ. ಆಮೇಲೆ ಯಾವುದೇ ಥರ ಬಾತ್ರೂಮ್ಗಳು ಕ್ಲೀನ್ ಮಾಡಿಸಲ್ಲ ಮೇಡಮ್. ಅದನ್ನ ಟ್ಯಾಂಕಿಗಳು 3 ತಿಂಗಳಾದ್ರೆ 4 ತಿಂಗಳಾದ್ರೆ ಕ್ಲೀನ್ ಮಾಡಿಸ್ತೇ ಹೋಗ್ತಾರೆ ಮೇಡಮ್. ನೀವು ಊಟ ತಿಂಡಿ ವ್ಯವಸ್ಥೆ ಹೆಂಗಿದೆ ಸರ್ ಇಲ್ಲಿ? ಮೇಡಮ್ ಇಲ್ಲಿ ದಿನ ಮಾಡಿದ್ದೇ ಮಾಡ್ತಾರೆ, ಚೇಂಜ್ ಮಾಡಲ್ಲ. ಅನ್ನ ಸಾರು ಮುದ್ದೆ ಮೂರೇ ಮಾಡೋದು ಮೇಡಮ್, ಜಾಸ್ತಿ ಏನು ಮಾಡಲ್ಲ. ವಾರ್ಡನೇ ಸರಿಗಿಲ್ಲ ಮೇಡಮ್. ಇಲ್ಲಿ ಕೃಷ್ಣಪ್ಪ ಅಂತ ಅವ್ರು ನೆಲಮಂಗ್ಲದಿಂದ ಬರ್ತಾರೆ ಮೇಡಮ್. ಅವ್ರು 3 ದಿನಕ್ಕೆ ಒಂದ್ಸಲ ಹೆಂಗೆ ಬಂದು ಹೋಯ್ತಾರೆ. ಇದು ಹಾಸ್ಟೆಲ್ ಅಂತ ಕರೆಯೋಕ್ಕೆ ಸಾಧ್ಯನಿಲ್ಲ. ದನದ ದುಡ್ಡಿಗಿಂತಲೂ ಕಡೆಯಾಗಿದೆ. 50 ವಿದ್ಯಾರ್ಥಿಗಳಿಗೆ ಬರೀ 2 ಟಾಯ್ಲೆಟ್, 2 ಬಾತ್ರೂಮ್. ನಮ್ಮೆಲ್ಲ ಅಕ್ಕಿಗಳು ಜಾಸ್ತಿ ಕೊಡಲ್ಲ, ಅವರು ಲಿಮಿಟಾಗಿ ಕೊಡ್ತಾರೆ. ಹುಡುಗರು ಕ್ಲಾಸ್ನ ಮುಗಿಸ್ಕೊಂಡ್ಬಂದ್ರೆ ಅನ್ನ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ. ಆ ಸರು ಒಂದು 2 ದಿನ ಬರ್ತಾರೆ, ಒಂದು 2 ದಿನ ಬರಲ್ಲ. ಅಕ್ಕಿ ಮುಗಿದ್ರೆ ಮೇಡಮ್ ಭಟ್ರುಗಳು ಅವ್ರ ಮನೆಯಿಂದ ತಂದು ಮಾಡಿ ಅಡುಗೆ ಮಾಡಿಬಿಟ್ಟು ನಮಗೆ ಕೊಟ್ಬಿಟ್ಟು ಹೋಗ್ತಾರೆ ಮೇಡಮ್. ರಾಮನಗರದಲ್ಲಿ ದೊಡ್ಡ ದೊಡ್ಡ ಭವನಗಳಿಗೆ ಜಾಗ ಇದೆ, ಆದರೆ ಈ ಬಡ ಮಕ್ಕಳ ವಸತಿ ನಿಲಯಗಳಿಗೆ ಮಾತ್ರ ಸರ್ಕಾರಿ ಜಾಗ ಇಲ್ಲ ಅಲ್ವಾ? ನೀವು ಜಾಗ ಕೊಟ್ಟರು ಮಕ್ಕಳ ವಸತಿ ಶಾಲೆಗೆ ಇಂಥ ಅಪಾಯಕಾರಿ ಜಾಗಗಳನ್ನು ಕೊಡ್ತೀರಾ? ಇದಕ್ಕೆ ಆನುಮಾನಹಳ್ಳಿಯ ಈ ಮೊರಾರ್ಜಿ ದೇಸಾಯಿ ಶಾಲೆಯೇ ಸಾಕ್ಷಿ. ನಾನು ರಾಮನಗರ ಜಿಲ್ಲೆಯ ಆನುಮನಹಳ್ಳಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿದ್ದೀನಿ. ಇದರ ಕಟ್ಟಡ ಅದ್ಭುತವಾಗಿದೆ, ವಾತಾವರಣನೂ ತುಂಬ ಸುಂದರವಾಗಿದೆ. ಕಟ್ಟಡಕ್ಕೆ 4 ಕೋಟಿ ವೆಚ್ಚ ಮಾಡಿದ್ದಾರೆ. ಆದರೆ ಅತ್ಯಂತ ಕಳಪೆ ಕಾಮಗಾರಿ. 2 ವರ್ಷಕ್ಕೆ ಈ ಕಾಮಗಾರಿಯ ಎಲ್ಲ ಚಿತ್ರಣಗಳು ಕಾಣ್ತಾ ಇದೆ. ಆದರೆ ಇಲ್ಲಿ ಮಕ್ಕಳು ಸಾಮಾನ್ಯ ಮೂಲಭೂತ ಸೌಕರ್ಯ ಅಂತದ್ದು ಏನೂ ಸಮಸ್ಯೆನ ಎದುರಿಸ್ತಿಲ್ಲ. ಆದರೆ ಇವರು ಪ್ರಮುಖ ಸಮಸ್ಯೆನ ಎದುರಿಸಿದ್ದಾರೆ. ಅದೇನು ಅಂತ ಕೇಳ್ಕೊಂಡು ಬರೋಣ. ಏನು ಸಮಸ್ಯೆ ಮುಖ್ಯವಾಗಿ? ಇಲ್ಲಿ ರಾತ್ರಿ ಹೊತ್ತು ತಿಂಗಳಿಗೆ 2 ಸತಿ 3 ಸತಿ ಚಿರತೆ ಹೋಗ್ತದೆ. ಅದು ನಾವು ದಿನ ಬೆಳಗಿನ ಜಾವ 4 ಗಂಟೆಗೆ ಎದ್ದು ನಾವೆಲ್ಲ ಓದ್ಕೋತೀವಿ. ಆವಾಗ ನಮಗೆ ಇಲ್ಲಿ ಓದ್ಕೊಳ್ಳೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತದೆ, ಭಯ ಆಗುತ್ತೆ. ನಾ ಇಲ್ಲಿ 10 ತಿಂಗಳಿಗೆ 1 ಸತಿ 2 ಸತಿ ಇಲ್ಲಿ ಕಾಂಪೌಂಡ್ ಬೇರೆ ಹೈಟ್ ಇಲ್ಲ. ಅದು ಎಗ್ರು ಬಂದ್ಬಿಟ್ರೆ ಭಯ. ನಾವು ಇಲ್ಲಿ 10 ಸ್ಟೂಡೆಂಟ್ ಅಲ್ವಾ, 4 ಗಂಟೆಗೆ ಬರ್ತೀವಿ ಓದ್ಕೊಳ್ಳೋಕ್ಕೆ, ತೊಂದರೆ ಆಗುತ್ತೆ ಅಂತ ನಮ್ಗೆ ಭಯ ಆಗುತ್ತೆ. ಚಿರತೆ ರಾತ್ರಿ 11:30ವರೆಗೂ ಹೋಗ್ತೀವಿ, ಭಯ ಆಗುತ್ತೆ. ಸ್ವಲ್ಪ ಹೊತ್ತು ಒಳಗಿದ್ರೆ ಓದೋಕ್ಕಂತೂ ಆಗಲ್ಲ, ಕರೆಂಟ್ ಪ್ರಾಬ್ಲಮ್ಮು ಇರುತ್ತೆ. ಅದರಿಂದ ಯಾವ ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋಗೋರೆ, ಅವರು ಏನು ಮಾಡಲಿಲ್ಲ. ಬೆಟ್ಟದ ತುದಿ, ದಾರಿ ದೀಪಗಳಿಲ್ಲ, ಚಿರತೆ ಭಯ ಬೇರೆ, ಕಚ್ಚಾ ರಸ್ತೆ, ವಾಹನಗಳು ಮೇಲೆ ಬರಲ್ಲ, ಮಕ್ಕಳೇ ಗ್ಯಾಸ್, ಅಡುಗೆ ಸಾಮಗ್ರಿಗಳನ್ನ ಹೊತ್ತು ತರಬೇಕು. ಅಲ್ಲ, ನಮ್ಮ ದೇಶದ ಭವಿಷ್ಯ ಅಂತ ಪರಿಗಣಿಸಲಾಗಿರುವ ವಿದ್ಯಾರ್ಥಿಗಳನ್ನೇ ನೀವು ಈ ಪರಿ ಶೋಷಿಸಿದ್ರೆ ಮುಂದೆ ಇವರಿಂದ ಏನನ್ನ ನಿರೀಕ್ಷಿಸಲು ಸಾಧ್ಯ ಸಚಿವರೇ? ನಿಮ್ಮ ಹೃದಯ ಇಷ್ಟೊಂದು ಕಠೋರ ಯಾಕೆ? ಇದು ಊಟದಲ್ಲಿ ಎಲ್ಲ ಹುಳುಗಳು ಬೀಳ್ತವೆ, ಹುಳುಗಳು ಮತ್ತೆ ಕಲ್ಲು ಎಲ್ಲ. ಊಟನೇ ಒಂಚೂರು ಸರಿ ಇರಲ್ಲ.